ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಮನೇಲಿ ದಿಢೀರ್ ಅಂತ ಹೇಳಂದು ಜಾಮೂನ್ ಮಾಡಬೇಕಾ? ಜಾಮೂನ್ ಹಿಟ್ಟಿಲ್ಲ, ಏನು ಮಾಡಬೇಕು? ಬರ್ರಿ ನಾನು ಹೇಗೆ ಮಾಡೋದು ಅಂತ ಹೇಳಂದು ತೋರಿಸ್ತೀನಿ. ನಾನು ಮನೆಯಲ್ಲಿರುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅಂತ ಒಂದು 2-3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಮಗೆ ರುಚಿಕರವಾದಂಥ ಸಾಫ್ಟಾಗಿರುವಂಥ, ನೋಡ್ರಿ ಎಷ್ಟು ಸಾಫ್ಟಾಗಿದ್ದಾವೆ ಅಂದ್ರೆ ಅಷ್ಟು ಸಾಫ್ಟಾಗಿರುವಂಥ ರವೆಯಲ್ಲಿ ನಾನು ಜಾಮೂನ್ ಮಾಡಿದ್ದೀನಿ. ಭಾಳ ಟೇಸ್ಟಿಯಾಗಿದ್ದಾವೆ. ಬರೀ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಂದು ನಾನು ತೋರಿಸ್ತೀನಿ. ರಸಭರಿತ ರವಾದಿಂದ ಮಾಡಿರೋಂಥ ಜಾಮೂನು. ಮನೇಲಿ ಜಾಮೂನ್ ಹಿಟ್ಟಿರಂಗಿಲ್ಲ, ಖೋವಾ ಇಲ್ಲ, ಹಾಲಿನ ಪುಡಿ ಇಲ್ಲ ಅಂತ ಅಂದರೂ ನಾವು ಈ ಜಾಮೂನನ್ನು ರೆಡಿ ಮಾಡ್ಕೋಬೋದು. ನಾನು ಇದಕ್ಕೆ 1 ಕಪ್ಪಷ್ಟು ಇಲ್ಲಿ ಚಿರೋಟಿ ರವಾನ ತೊಗೊಂಡಿದ್ದೀನಿ. ಚಿರೋಟಿ ರವೆ ತೊಗೊಂಡು ಹಂಚಲ್ಲಿ ನಾನು ಹುರಿತಾ ಇದ್ದೀನಿ. ನೋಡ್ರಲ್ಲಿ ಪ್ಯಾನ್ ಇಟ್ಟು ನಾನು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಒಂದೇ 1 ಬಟ್ಲಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಈ 1 ಬಟ್ಲಲ್ಲಿ ಎಷ್ಟೋ ಕೊಂಡು ನಾವು ಜಾಮೂನನ್ನು ರೆಡಿ ಮಾಡ್ಕೋಬೋದು. ಈಗ 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊತೀನಿ. ಅಂದರೆ ಜಾಸ್ತಿನಾದರೂ ಹಾಕ್ಕೋಬೋದು, ನೀವು ಕಡಿಮೆ ಏನಾದರೂ ಹಾಕ್ಕೋಬೋದು. ಆದರೆ 1 ಸ್ಪೂನ್ ಆದರೆ ಸಾಕಿದ್ದಕ್ಕೆ 1 ಸ್ಪೂನಿನ ಮೇಲೆ ಸ್ವಲ್ಪ ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊತೀನಿ. ಇನ್ನು ಎಷ್ಟು ಮಟ್ಟ ಹುರ್ಕೋಬೇಕಪ್ಪ ಅಂತಂದ್ರೆ, ನಾವು ಈ ಕೇಸರಿ ಬಾತಿಗೆ ಹುರ್ಕೊತೀವಲ್ಲ ಲೈಟಾಗಿ, ಅಂದರೆ ಘಮ ಬರೋವರೆಗೂ ಆ ರೀತಿ ನಾವು ಇದನ್ನ ಹುರ್ಕೋಬೇಕಾಕತಿ. 1 ಸ್ಪೂನು ಒಂದು ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ 1 ಸ್ಪೂನ್ ಆದರೂ ಸಾಕು ಅಂತ ಅಂದ್ರೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾವು ಇದನ್ನ ಹುರ್ಕೋಬೋದು. ಇಲ್ಲಿ ಜಾಸ್ತಿ ತುಪ್ಪ ಹಾಕೋಂಗಿಲ್ಲ. ಹಾಗೆ ಎಷ್ಟು ಮೃದುವಾಗಿ ಈ ಜಾಮೂನ್ ಬಂದಿದ್ದಾವಂತ ಅಂದ್ರೆ ನೀವು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನು ನಾನು ಪೂರ್ತಿಯಾಗಿ ಚೆನ್ನಾಗಿ ಘಮ ಬರೋವರೆಗೂ ನಾವು ಇದನ್ನ ಹುರ್ಕೊತೀನಿ. ಇದಕ್ಕೆ ನಾನು 2 ಬಟ್ಲಷ್ಟು ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ. ನೋಡಲಿ ಪೂರ್ತಿಯಾಗಿ ಇದು ತುಪ್ಪ ಕರಗಿ ಘಮ ಬರೋವರೆಗೂ ನಾನು ಇದನ್ನ ಹುರ್ಕೊಂಡು ಹಾಕೊತೀನಿ. ಇಲ್ಲಿ ಚೆನ್ನಾಗಿ ನೋಡ್ರಿ, ಇಷ್ಟು ಸಾಕು ನಮಗೀಗ. ಇದಕ್ಕೆ ನಾನೀಗ 2 ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ನಾನು ಇದಕ್ಕೆ ಸಕ್ಕರೆ ತೊಗೊಂಡು ಸಕ್ಕರೆ ಪಾಕ ಮಾಡ್ಕೊತೀನಿ. ಅಂದರೆ ಇದಕ್ಕೆ ಬೇಕಾಗಿರೋದು 1 ಬಟ್ಲಷ್ಟು ಚಿರೋಟಿ ರವೆ, 2 ಬಟ್ಲಷ್ಟು ಹಾಲು ಮತ್ತು 1 ಬಟ್ಲಷ್ಟು ಸಕ್ಕರೆ. ಅಂದರೆ 1 ಬಟ್ಲಷ್ಟು ಅಂದರೆ ನಾನು ನಿಮಗೆ ಇದು ಪಾಕ ಎಷ್ಟು, ಅದು ಜಾಮೂನ್ ಎಷ್ಟು ಆಗ್ತಾವೋ ಅದ್ರ ಮೇಲೆ ನೋಡಿಕೊಂಡು ನೀವು ಪಾಕನ ಮಾಡ್ಕೋಬೇಕಾಗತ್ತೆ. ನೀವು ಆಮೇಲೆ ಇಲ್ಲಿ ಹಾಲು ಹಾಕ್ತೀವಲ್ಲ, ನಾವು ಒಮ್ಮೆಲೇ ಹಾಲು ಹಾಕಬೇಡ್ರಿ. ಒಮ್ಮೆಲೆ ಹಾಲು ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಲು ಹಾಕುವಂತ ನಾವು ಇದನ್ನ ಕೈ ಆಡಿಸ್ಬೇಕಾಗತ್ತೆ. ನೋಡ್ರಿ, ಅದು ಗಂಟಾದ್ರೂ ನಾವು ಆಮೇಲೆ ಅದನ್ನ ನಾದ್ತೀವಲ್ಲ, ಅದು ಗಂಟು ಹೋಗುತ್ತೆ. ಆದರೆ ಈ ಟೈಮಲ್ಲಿ ಜಾಸ್ತಿ ಗಂಟಾಗ್ಬಿಟ್ರೆ ನಿಮ್ಗೆ ಅದು ನಾದಿದ್ರು ಗಂಟು ಹಂಗೆ ಉಳಿದ್ಬಿಡ್ತದೆ. ಹಾಗಾಗಿ ಸ್ವಲ್ಪನೇ ನಾವಿಲ್ಲಿ ಹಾಲು ಹಾಕುವಂತ ನಾವು ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ನೋಡ್ರಿ, ಹೌದಾ, ನಾನು ಸ್ವಲ್ಪ ಹಾಕುವಂತ 2 ಬಟ್ಲಷ್ಟು ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ. 1 ಬಟ್ಲಿಗೆ 2 ಬಟ್ಲಷ್ಟು ಹಾಲು ಸಮ ಹೋಗುತ್ತೆ, ಕರೆಕ್ಟಾಗಿ ಆಗುತ್ತೆ. ನಾವು ಕರೆಕ್ಟಾಗಿ ಇರುವಂಥ ಮೆಜರ್ಮೆಂಟನ್ನು ನಾನು ಇಲ್ಲಿ ಹೇಳಿದ್ದೀನಿ. ಅದೇ ಅಷ್ಟರಲ್ಲೇ ನೀವು ತೊಗೊಂಡು ಮಾಡಿದರೆ ಸೂಪರ್ ಆಗಿರುವಂಥ ಸಾಫ್ಟಾಗಿರುವಂಥ ಜಾಮೂನನ್ನು ನೀವು ಮಾಡ್ಕೋಬೋದು. ಹಾಗೆ ಇಲ್ಲಿ ನಾವು ಹಾಲು ಪೂರ್ತಿಯಾಗಿ ರವೆ ಹೀರ್ಕೊಳ್ಳೋ ಮಟ್ಟ ಅಷ್ಟು ನಾವು ಇದನ್ನ ಹುರ್ಕೋಬೇಕಾಗತ್ತೆ. ಜಾಸ್ತಿಯಾಗಿ ನೀವು ಗಟ್ಟಿಯಾಗೋ ಮಟ್ಟ ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಜಾಸ್ತಿ ಗಟ್ಟಿ ಮಾಡ್ಕೊಂಡ್ವಿ ಅಂದರೆ ನಾವು ಜಾಮೂನು ಗಟ್ಟಿ ಆಗ್ತಾವೆ. ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗೇ ಇರಬೇಕು. ಆ ರೀತಿ ನಾವು ಈ ರವಾನ ಚೆನ್ನಾಗಿ ಹಾಲು ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದರಲ್ಲಿ ಒಂದು ಸ್ವಲ್ಪ ಏನಾದರೂ ಗಂಟೆ ಏನಾದರೂ ನಿಮ್ಗೆ ಸಿಕ್ತು ಅಂದರೆ, ಈಗ ಈ ಚಮಚಲ್ಲೇ ನಾನು ಇದನ್ನು ಸ್ಮ್ಯಾಶ್ ಮಾಡ್ಕೊಳೋ ಅಂತಿಲ್ಲ, ಆ ರೀತಿ ನೀವು ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತದು. ಈ ಸ್ಪ್ಯಾಚುಲಾ ಅಂತ ಬರುತ್ತಲ್ಲ, ಅದರಲ್ಲಂತೂ ಭಾಳ ಚೆನ್ನಾಗಿ ಬರ್ತೈತಿದು. ನಾನು ಒಂದು ತೊಗೋಬೇಕಂತ ಮಾಡಿದ್ದೀನಿ, ಯಾವಾಗ ತೊಗೊಳೋದಾಗುತ್ತೆ ನೋಡ್ತೀನಿ. ಈ ರೀತಿ ನಾವು ಚೆನ್ನಾಗಿ ಅದನ್ನು ನೋಡ್ರಿ, ಈ ರೀತಿ ಕರೆಕ್ಟಾಗಿ ಅದು ಹಂಚಿಬಿಟ್ಟು ಬರಾಕೊಂತೈತೆ ನೋಡ್ರಿ. ಈ ಟೈಮಲ್ಲಿ ನಾವು ಇದಕ್ಕೆ ಹೊರಗೆ ತಗೋಬೇಕಾಗತ್ತೆ. ನಾವು ಗ್ಯಾಸ್ ಆಫ್ ಮಾಡಿ, ನಾನಲ್ಲೇ ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆಗೆ ನಾನು ತುಪ್ಪ ಹಚ್ಕೊಂಡು ಅಂತೀನಿ. ಇಲ್ಲೇ ತುಪ್ಪ ಹಚ್ಕೊಂಡು ಆ ಹಿಟ್ಟನ್ನು ಅಷ್ಟು ಈ ತುಪ್ಪ ಹಚ್ಚಿರೋ ಪ್ಲೇಟಿಗೆ ಹಾಕ್ತೀನಿ ನಾನು. ನೋಡ್ರಲ್ಲಿ, ಜಾಸ್ತಿ ನೀವು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸಾಫ್ಟಾಗೇ ಇರಬೇಕು. ಅದು ಸಾಫ್ಟಾಗೇ ಇದ್ದಾಗಲೇ ನೀವು ಅದನ್ನ ತೊಗೋಬೇಕಾಗೈತಿ. ಮತ್ತು ಹೊಳ್ಳಿ ನೀವು ಭಾಳ ಗಟ್ಟಿ ಮಾಡ್ಕೊಂಡ್ರೆ ಏನಾಗುತ್ತೆ, ಜಾಮೂನ್ ಮಾತ್ರ ಗಟ್ಟಿ ಆಗ್ತಾವೆ. ಅದಕ್ಕೋಸ್ಕರ ಹದವಾಗಿ ನೀವು ಅದೊಂದು ಸ್ವಲ್ಪನೇ ಹಂಚಿಬಿಟ್ಟು ಬರಾಕೊಂತದ ಅಂತ ಹೊತ್ತಿನಾಗ ನೀವು ಅದನ್ನ ತೊಗೊಂಬಿಟ್ರೆ ನಮಗೆ ಸಾಫ್ಟಾಗಿರುವಂಥ ಜಾಮೂನು ಮಾಡ್ಕೊಬೋದು ನಾವು. ನೋಡ್ರಿ, ನಾನು ತುಪ್ಪ ಹಚ್ಚಿ ಪ್ಲೇಟಿಗೆ ಇದನ್ನ ಹಾಕಿ ಒಂದು ಸ್ವಲ್ಪ ಇದನ್ನ ಆರಕ್ಕೆ ಬಿಡ್ತೀನಿ ನಾನು. ಪೂರ್ತಿಯಾಗಿ ಈಗಲೇ ಇದು ಉಂಡೆ ಮಾಡೋಕ್ಕೆ, ಜಾಮೂನ್ ಮಾಡೋಕ್ಕೆ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದೈತಿ. ಈ ಉಂಡೆ ಮಾಡೋಕ್ಕೆ ನಮ್ಗೆ ಬಿಸಿ ಐತಲ್ಲ, ಹಾಗಾಗಿ ಸ್ವಲ್ಪ ನಾನು ಇದನ್ನ ಸ್ವಲ್ಪ ಅಗಲ ಮಾಡಿ ಆರೋದಕ್ಕೆ ಇಡ್ತೀನಿ ನಾನು. ನೋಡ್ರಿ, ಈ ರೀತಿ ಸ್ವಲ್ಪ ಅಗಲ ಮಾಡಿ ಆರಕ್ಕೆ ಬಿಡ್ತೀನಿ. ಇದೇನು ನಮ್ಮ ಕೈಗೆ ಹತ್ತಂಗಿಲ್ಲ, ಏನಿಲ್ಲ, ಭಾಳನೇ ನಾವು ಆರಾಮಾಗಿ ನಾವು ಈ ಜಾಮೂನ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಪಾಕ ಮಾಡ್ತಿದ್ದೀನಿ. ಜಾಮೂನಿಗೆ ಯಾವ ರೀತಿ ನಾವು ಪಾಕ ಮಾಡ್ಕೊತೀವಿ ಅದೇ ರೀತಿ 1 ಬಟ್ಲಷ್ಟು ನಾನು ಸಕ್ಕರೆ ಹಾಕ್ಕೊಂಡಿನಿ. ಅದೇ 1 ಬಟ್ಲಿಂದ ನೀರನ್ನು ಇಲ್ಲಿ ಹಾಕ್ಕೊಂಡಿನಿ ನಾನು. ಹಾಕ್ಕೊಂಡು ಜಾಮೂನಿನ ಪಾಕ, ನಾವು ಒಂದೆಳೆ ಪಾಕ ಏನಿಲ್ಲ, ಸ್ವಲ್ಪ ಸಕ್ಕರೆ ಕರಗಿ ಜಾಮೂನಿನ ಪಾಕ ಬಂದ್ರೆ ಸಾಕು. ನಾನಿಲ್ಲಿ 2 ಸ್ಪೂನಷ್ಟು ಇದನ್ನು ಹಾಕೋಣ, ಹಾಲಿನ ಪೌಡ್ರ್ ಹಾಕೊಳಂತೀನಿ. ಇಲ್ಲಿ ಮಿಲ್ಕ್ ಪೌಡ್ರ್ ಹಾಕೊತೀನಿ. ಇದ್ದರೆ ಹಾಕ್ಕೋಬೋದು, ಇದು ಆಪ್ಷನಲ್. ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ.
ಇದ್ದರೆ ಒಂದೆರಡು ಸ್ಪೂನಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಂಡು ನೋಡ್ರಿ ಚೆನ್ನಾಗಿದೆನಾ ನಮಗೆ ಎಷ್ಟು ಮಟ್ಟ ನಮಗೆ ನಾದಕ್ಕಾಗುತ್ತೋ ಅಷ್ಟು ಮಟ್ಟ ಒಂದು 5 ನಿಮಿಷದ ಮಟ್ಟ ನಾನು ಇದನ್ನ ಚೆನ್ನಾಗಿಲ್ಲೇ ನಾದ್ಕೊಂಡಿನಿ. ಅಕಸ್ಮಾತ್ ಏನಾದರೂ ನಿಮ್ಮ ಕೈಗೆ ಹತ್ತಾಕುಂತೈತಿ ಅಂತ ಅಂದ್ರೆ ನೀವು ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಚಿಕೊಂಡು ಇದನ್ನು ನಾದ್ಬೋದು. ಇಲ್ಲಿ ಇನ್ನು ನನಗೆ ಕೈಗಿಲ್ಲೇ ಹತ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ತುಪ್ಪ ಇದಕ್ಕೆ ಹಾಕ್ಕೊಂಡಿವಿ ನಾವು, ಹಾಗೆ ತಟ್ಟೆಗೂ ನಾವಿಲ್ಲಿ ತುಪ್ಪ ಹಚ್ಕೊಂಡಿವಿ, ಹಾಗಾಗಿ ನನಗಿಲ್ಲಿ ಕೈಗೆ ಏನು ಹತ್ತಾಕೊಂತಿಲ್ಲ, ನಾನು ಹಾಗೆ ಚೆನ್ನಾಗಿದ್ದನ್ನ ನಾದ್ಕೊತೀನಿ. ನಿಮಗೇನಾದರೂ ಕೈಗೆ ಹಿಟ್ಟು ಹತ್ತುತ್ತೆ ಅನ್ನೋದಾದ್ರೆ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಚೆನ್ನಾಗಿದ್ದನ್ನು ನೋಡ್ರಿ ಈ ರೀತಿ ನಾದ್ಕೋಬೇಕು. ನಾವು ಜಾಮೂನ್ ಮಾಡೋವಾಗ ಜಾಮೂನ್ ರೆಡಿ ಮಿಕ್ಸ್ ತಂದ್ವಿ ಅಂದರೆ ನಾವು ಜಾಸ್ತಿ ಕಲಸಂಗಿಲ್ಲ, ಹಾಗೆ ಒಂದು ಸ್ವಲ್ಪ ತುದಿ ಬೆರಳಿಂದ ನಾವು ಕಲಿಸ್ಕೊಂಡು ಮಾಡ್ತೀವಿ. ಆದರೆ ಇದನ್ನು ಮಾತ್ರ ಚೆನ್ನಾಗಿ ನಾವು ನಾದ್ಕೋಬೇಕು. ನಾವು ಹೇಗೆ ನಾದ್ತೀವೋ ಅಷ್ಟು ಸ್ಮೂತಾಗಿ ಈ ಹಿಟ್ಟು ನಮಗೆ ಬರ್ತೈತಿ. ನೋಡ್ರಿ ಈ ರೀತಿ ನಾವು ಅಂಗೈಯಿಂದ ಚೆನ್ನಾಗಿ ಇದನ್ನ ನಾದ್ಕೋಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಇದರಲ್ಲಿ ನಿಮಗೀಗ ಒಂದು ಚಿಕ್ಕ ಪುಟ್ಟ ಏನಾದರೂ ಗಂಟೆ ಏನಾದರೂ ಕೈ ಸಿಕ್ಕರೆ, ಈಗ ಹತ್ತಿ ಬಿಡ್ತಾವೆ ನಮ್ಮ ಕೈಗೆ, ಅಕಸ್ಮಾತ್ ಹಂಗೇನಾದರೂ ಸ್ವಲ್ಪ ಗಂಟೆ ಹಿಂಗೆ ಏನಾರ ಸಿಕ್ಕರೆ ನಾವು ಅದನ್ನ ಈಗಲೇ ನಾವು ತೆಕ್ಕೋಬೋದು. ನೋಡ್ರಿ ಈ ರೀತಿ ಪೂರ್ತಿಯಾಗಿ ನಮಗೆ ನೋಡ್ರಿ ಕೈಗೆ ಸಹಿತ ಅದು ಹತ್ತಾ ಇಲ್ಲ. ಪೂರ್ತಿಯಾಗಿ ನಾನು ಈ ರೀತಿ ಚೆನ್ನಾಗಿದ್ದನ್ನ ನಾದ್ಕೊಂಡು ಇವನ್ನ ನಾವು ಉಂಡೆ ಮಾಡ್ಕೊತೀನಿ. ನಾನಿಲ್ಲಿ ನೀವು ಯಾವ ಶೇಪಲ್ಲಿ ಬೇಕಿದ್ರೂ ನೀವು ಇದನ್ನ ಮಾಡ್ಕೋಬೋದು. ಇದು ಒಡಿತೈತಿ, ಆಮೇಲೆ ಇದು ಬಿರುಕು ಬಿಡ್ತಿರ್ತಾವೆ ಎಲ್ಲ ಜಾಮೂನ್ ಮಾಡಿದಾಗ, ನಾವು ಸೀಳ್ತಿರ್ತಾವೆ ಸಕ್ಕರೆ ಪಾಕದಾಗ ಹಾಕಿದಾಗ, ಆ ರೀತಿ ಏನೂ ಆಗಂಗಿಲ್ಲ ಫ್ರೆಂಡ್ಸ್. ಆರಾಮಾಗಿ ನೀವು ಇದನ್ನು ರವೆಯಲ್ಲಿ ನಾವು ಜಾಮೂನನ್ನು ಮಾಡ್ಕೋಬೋದು. ನೋಡ್ರಲ್ಲೇ ನಾನು ಈ ರೀತಿ ಒಂದು ಸ್ವಲ್ಪ ತಟ್ಟಿ ನಾನು ಇದನ್ನು ಮಾಡ್ಕೊಳಕಂತೇನೆ. ಇಲ್ಲಿ ಸಕ್ಕರೆ ಪಾಕಕ್ಕೆ ಇಟ್ಕೊಂಡಿಲ್ಲ, ಇದು ನಮ್ಮದು ಪಾಕನೂ ಇಲ್ಲಿ ರೆಡಿ ಆಯಿತು. ಇದರಲ್ಲಿ ಒಂದು ಟಿಪ್ಸ್ ಏನಂತ ಅಂದ್ರೆ, ನೀವು ಪಾಕನಾದರೂ ಬಿಸಿ ಇರಬೇಕು, ಇಲ್ಲ ಜಾಮೂನಾದರೂ ಬಿಸಿ ಇರಬೇಕು, ಎರಡನ್ನೂ ನಾವು ಬಿಸಿ ಇಟ್ಕೊಂಡು ಹಾಕಬಾರ್ದಿಲ್ಲ. ನಾನು ನೋಡಲಿ ಪಾಕ ರೆಡಿ ಆಗೈತಿ. ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ ನಾನು ಇದನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊಂಡು ಇದ್ರ ಮೇಲೆ ನಾನು ಎಣ್ಣೆ ಹಾಕ್ಕೊತೀನಿ. ನೋಡಿರಿ ನಮ್ಮ ಪಾಕ ರೆಡಿ ಆಯಿತು. ಪೂರ್ತಿಯಾಗಿ ರೆಡಿ ಆದಮೇಲೆ ನಾನು ಇದನ್ನ ಒಂದು ಕಡೆ ಎತ್ತಿಟ್ಕೊಂಡು ಇದ್ರ ಮೇಲೆ ನಾನು ಎಣ್ಣೆ ಇಟ್ಕೊತೀನಿ. ಅಂದರೆ ನಾವು ಯಾವ ರೀತಿ ನಾವು ಪಾಕ ಜಾಮೂನಿ ಮಾಡ್ತೀವೋ ಅದೇ ರೀತಿ ನಾವಿಲ್ಲಿ ಪಾಕನ ಮಾಡ್ಕೋಬೇಕು. ಇದನ್ನ ಎತ್ತಿಟ್ಕೊಂಡು ಇಲ್ಲೇ ಜಾಮೂನ್ ಕರ್ಕೊಳಕ್ಕೆ ನಾನು ಎಣ್ಣೆ ಇಟ್ಕೊಂಡಿನಿ. ಇಲ್ಲ ನೋಡ್ರಿ, ನೀವು ಯಾವ ರೀತಿ ಬೇಕಿದ್ರೂ ನೀವು ಇದನ್ನು ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು, ಅಥವಾ ನಾವು ಉದ್ದುದ್ದಕ್ಕೂ ಜಾಮೂನ್ ಮಾಡ್ತಾರೆ ಆ ರೀತಿಯೂ ನೀವು ಮಾಡ್ಕೋಬೋದು. ಹಾಗೆ ಈ ರೀತಿ ಚಪ್ಪಟೆ ಆದ್ರೂ ನೀವು ಮಾಡ್ಕೋಬೋದು, ಯಾವ ರೀತಿ ಆದರೂ ನಾವು ಮಾಡ್ಕೋಬೋದು. ಇದು ಒಂಚೂರು ಒಡೆಯಂಗಿಲ್ಲ. ಬೇಕಾದ್ರೆ ನಾನು ಜಾಮೂನ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಒಂಚೂರು ಎಲ್ಲೂ ಸೀಳು ಬರ್ದೇನೆ ನಮ್ಮ ಜಾಮೂನು ರಸ ಬರ್ತಾವ ಅಂತ ಜಾಮೂನ್ ನೋಡ್ರಿ. ರೌಂಡ್ ಶೇಪು ನಾನು ಮಾಡಿದ್ದೀನಿ, ಹಾಗೆ ಉದ್ದ ಶೇಪು ನಾನು ಮಾಡಿ ತೋರಿಸ್ತೀನಿ. ಎಲ್ಲೂ ಒಂಚೂರು ಇದು ಮಾಡೋವಾಗೂ ಸೀಳು ಬಿಡೋಂಗಿಲ್ಲ, ಹಾಗೆ ಎಣ್ಣೆ ಕರೆದಾಗೂ ಸೀಳಂಗಿಲ್ಲ, ಪಾಕದಲ್ಲಿ ಹಾಕಿದಾಗೂ ಸೀಳಂಗಿಲ್ಲ. ನೋಡ್ರಲ್ಲೇ ನಮ್ಮದು ಎಣ್ಣೆಲಿ ಕಾದಾಗೈತಿ. ಇದಕ್ಕೆ ನಾನು ಒಂದೊಂದಾಗಿ ಅವನಷ್ಟು ಹಾಕ್ಕೊಂಡು ನಾನು ಕರ್ಕೊತೀನಿ. ಪೂರ್ತಿ ಜಾಸ್ತಿ ಎಣ್ಣೆನ ಕಾಸ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇದನ್ನ ಪೂರ್ತಿ ಎಲ್ಲನೂ ಕರಿಯೋವರೆಗೂ ನಾವು ಲೋ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನ ಕರ್ಕೊಬೇಕಾಗತ್ತೆ. ಜಾಸ್ತಿ ಒಂದು ಸ್ವಲ್ಪ ಮೀಡಿಯಮ್ಮು, ಹಾಗೆ ಒಂದು ಸ್ವಲ್ಪ ಜಾಸ್ತಿ ಉರಿ ಇಟ್ಟು ನಾವು ಏನಾಕತಿ ಒಳಗೆ ಹಸಿ ಉಳಿತಾವು, ಮೇಲೆ ಹೊತ್ತಿ ಬಿಡ್ತಾವೆ. ಹಾಗಾಗಿ ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇವನ್ನ ಕರ್ಕೊಬೇಕಾಗತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ಜಾಮೂನು ರೆಡಿ ಹಾಕೊಂತಾವೆ. ಆಮೇಲೆ ಕಲರು ಅಷ್ಟೇ ಚೆನ್ನಾಗಿ ಬರ್ತಾವೆ ಇದಕ್ಕೆ. ನೋಡ್ರಿ ನಾವು ಯಾವುದೇ ರೀತಿ ಸೋಡಾ ಹಾಕಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವೆ. ನೋಡ್ರಿ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಬಂದು. ಇಷ್ಟ ಆದರೆ ನಿಮಗೆ ಸಾಕು, ಗೋಲ್ಡನ್ ಬ್ರೌನ್ ರೀತಿ ನಾವು ಕಲರ್ ಬಂತು ಅಂದ್ರೆ ನೀವು ಇದನ್ನ ತೆಕ್ಕೊಂಡು ಪಾಕ ಆರಿದಿದೆ ಆಗಲೇ ಪಾಕ ನಮ್ಮದು. ಆ ಪಾಕಕ್ಕೆ ನಾನು ಇವನ್ನ ಹಾಕ್ಕೊಳಕೊಂತೀನಿ. ಪಾಕ ಬಿಸಿ ಇದ್ರೆ ಇವನ್ನ ಆರಿಸಿ ಹಾಕೋರಿ ಜಾಮೂನನ್ನು. ಪಾಕ ತಣ್ಣಗಿದ್ರೆ ಬಿಸಿ ಈ ಜಾಮೂನನ್ನು ಹಾಕ್ಕೊಂಡ್ರು ನೀವು ನಡೀತೈತಿ. ಆದರೆ ಇದೊಂದು ಮಾತ್ರ ನೀವು ನೆನಪಿನಲ್ಲಿ ಇಟ್ಕೋಬೇಕು, ಎರಡೂ ಬಿಸಿ ಇಟ್ಕೊಂಡ್ಬಿಟ್ರೆ ನಾವು ಪಕ್ಕ ಒಡೆದು ಹೋಗ್ತಾವೆ ಜಾಮೂನು. ಅದಕ್ಕೋಸ್ಕರ ಎರಡರಲ್ಲಿ ಒಂದು ಬಿಸಿ ಇರಬೇಕಷ್ಟ. ನಾನು ನೋಡ್ರಿ ಇನ್ನೊಂದು ಬ್ಯಾಚ್ ಹಾಕ್ತಿದ್ದೀನಿ ಇಲ್ಲಿ, ಅಷ್ಟನ್ನು ಹಾಕಿ ನಾನು ಕರೆದು ತಗೊತೀನಿ. ವಿಡಿಯೋ ಆಮೇಲೆ ರೆಸಿಪಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾವ ರೀತಿಯಾಗಿರುವಂಥ ನಾವು ವಿಡಿಯೋ ಹಾಕಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಹಾಕ್ತಿದ್ರ, ಆಮೇಲೆ ಲೈಕ್ ಕೊಟ್ಟರೆ ನಮಗೆ ಪ್ರೋತ್ಸಾಹ ಸಿಗ್ತೈತಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾವು ಹಾಕೋದಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಮ್ಗೆ ಪ್ರೋತ್ಸಾಹ ಕೊಟ್ಟರೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೋಡ್ರಿ ನಮ್ಮ ಜಾಮೂನು ಇದು ರೌಂಡ್ ಆಗಿರುವಂಥ ಜಾಮೂನುಗಳಿವು. ನಾನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ, ಹಾಗಾಗಿ ಅಷ್ಟು ಜೋರಾಗಿ ಓಡಾಡಕೊಂತಾವು ಜಾಮೂನು. ಆಗಲೇ ನಾವು ಜಾಮೂನು ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಬಂದು. ಆಮೇಲೆ ಟೇಸ್ಟ್ ನಿಜವಾಗ್ಲೂ ಅದೇ ಟೇಸ್ಟೇ ಇರುತ್ತೆ ಅನಿಸಿದ್ದೀನಿ. ನಾವು ಜಾಮೂನು ಯಾವ ರೀತಿ ಇದಾಗಿರುತ್ತೋ ಅದೇ ಜಾಮೂನು ನೋಡ್ರಿ ತೋರಿಸ್ತೀನಿ. ಅದೊಂದು ಸ್ವಲ್ಪ ನಾನು ಬೇಕಿದ್ರೆ ನೀವು ತಿಂದು ನೋಡಿದ್ರೆ ಸೇಮ್ ಜಾಮೂನು ರೀತಿ. ಇದನ್ನು ಬೇಕಿದ್ರೆ ನೀವು ಸ್ನ್ಯಾಕ್ಸ್ಗೂ ನೀವನ್ನ ಟ್ರೈ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿ ಅದಾವೆ ಅಂದ್ರೆ ಮೇಲೆ ಕ್ರಿಸ್ಪಿ ಆಗ್ಯದಾವು, ಒಳಗೆ ನೋಡ್ರಿ ಒಳಗೆ ಎಷ್ಟು ಸಾಫ್ಟಾಗಿ ಬಂದಾವು.
ಈ ರೀತಿ ನಾವಿನ್ನು ಕರೆದು ತೊಗೋಬೇಕು. ನೋಡ್ರಿ ಹೌದಾ, ನಾನು ನಿಮಗೆ ತೋರ್ಸಾಕೊಂತೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತೇಳಂದು. ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿದ್ದಾವೆ, ಒಳಗೆ ಅಷ್ಟೇ ಸಾಫ್ಟಾಗಿದ್ದಾವೆ. ಯಾಕಂದ್ರೆ ಇದನ್ನು ಮಾಡೋಕೆ ರವಾದ ಟೇಸ್ಟ್ ಬರುತ್ತೋ ಏನೋ ಅದು ಇದು ಹಿಂಗೆಲ್ಲ ಯೋಚನೆ ಮಾಡ್ತಾರಲ್ಲ, ಆ ರೀತಿ ಏನಿಲ್ಲ. ಒಳ್ಳೆ ಸೂಪರಾಗಿರುವಂಥ ನಮ್ಮ ರುಚಿಯಾಗಿರುವಂಥ ಜಾಮೂನ್ ಇಲ್ಲಿ ರೆಡಿಯಾಗಿದ್ದಾವೆ. ಸೂಪರ್ ಸಾಫ್ಟಾಗಿರುವಂಥ ಜಾಮೂನನ್ನು ರವಾದಿಂದ ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ. ರೆಸಿಪಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್. ಹಾಗೆ ಇವತ್ತಿನ ರಕ್ಷಾಬಂಧನದ ಹಬ್ಬದ ಶುಭಾಶಯಗಳು ಎಲ್ಲ ಅಣ್ಣ ತಮ್ಮಂದಿರಿಗೂ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.